ನಾವು ಸಾಮಾನ್ಯವಾಗಿ BMTC ಮತ್ತು BMRCLನ ಬೆಂಗಳೂರಿನ ಜೀವನಾಡಿ ಅಂತ ಕರಿತೀವಿ. ಆದರೆ ಈ ಜೀವನಾಡಿ ಇವತ್ತು ಪ್ರಯಾಣಿಕರ ಜೀವ ಹಿಂಡ್ತಾ ಇದೆ. ನಮ್ಮ ಮೆಟ್ರೋ ಪ್ರಯಾಣ ಮತ್ತಷ್ಟು ದುಬಾರಿ ಆಗ್ತಾ ಇದೆ, ದರ ಹೆಚ್ಚಳ ಆಗಿದೆ. ಮೆಟ್ರೋ ಟಿಕೆಟ್ ದರ 5% ಈಗ ಹೆಚ್ಚಳ ಮಾಡಿ BMRCL ಆದೇಶ ಹೊರಡಿಸಿದೆ. ದರ ಹೆಚ್ಚಳ ಮಾಡಿ ಅಧಿಕೃತ ಆದೇಶವನ್ನು ಈಗ ನಿಗಮ ಹೊರಡಿಸಿದೆ. ಫೆಬ್ರವರಿ 9ರಿಂದ ಅನ್ವಯ ಆಗುತ್ತೆ. ಅಂದರೆ ನಾಡಿದ್ದು ಸೋಮವಾರದಿಂದ ಪ್ರಯಾಣ ದುಬಾರಿ ಆಗುತ್ತೆ. ಆಲ್ರೆಡಿ ಈಗ ದುಬಾರಿ ಅಂತ ಪ್ರಯಾಣಿಕರು ಒಂದು ಕಡೆ ಕಂಗಾಲಾಗಿದ್ದಾರೆ, ಹಿಡಿ ಶಾಪ ಹಾಕ್ತಾ ಇದ್ದಾರೆ BMRCLಗೆ. BMRCL ವಿರುದ್ಧ ಮೆಟ್ರೋ ಪ್ರಯಾಣಿಕರು ಆಕ್ರೋಶಭರಿತವಾದಂತಹ ಮಾತುಗಳು ಆಡ್ತಾ ಇದ್ದಾರೆ. ಮೆಜೆಸ್ಟಿಕ್ ವೈಟ್ ಫೀಲ್ಡ್ಗೆ ಈಗ ಪ್ರಸ್ತುತ 80 ರೂಪಾಯಿ ಇರುವಂತಹ ದರ ಈಗ ಹೊಸದಾಗಿ ಈಗೇನು 5% ಏರಿಕೆ ಆಗಿದೆಯಲ್ಲ, ಅದೀಗ 84 ರೂಪಾಯಿ, ಅಂದರೆ 4 ರೂಪಾಯಿ ಇನ್ಕ್ರೀಸ್ ಆಗಿದೆ. ಇನ್ನು ಮೆಜೆಸ್ಟಿಕ್ ಬೊಮ್ಮಸಂದ್ರ ಪ್ರಸ್ತುತ 80 ರೂಪಾಯಿ, ಪರಿಷ್ಕೃತ ದರ 84 ರೂಪಾಯಿ. ಮೆಜೆಸ್ಟಿಕ್ ಮಾಧವರಕ್ಕೆ 70 ರೂಪಾಯಿ ಇದೆ ಈಗ ಸದ್ಯಕ್ಕೆ. ಇನ್ನು ಸೋಮವಾರದಿಂದ ಅದು 74 ರೂಪಾಯಿ ಆಗುತ್ತೆ. ಇನ್ನು ಮೆಜೆಸ್ಟಿಕ್ನಿಂದ ಚೆಲ್ಲಘಟ್ಟಕ್ಕೆ ಪ್ರಸ್ತುತ 60 ರೂಪಾಯಿ ಇದೆ. ಪರಿಷ್ಕೃತ ದರ 63 ರೂಪಾಯಿ ಆಗುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಟ್ರಾಫಿಕ್ ದಟ್ಟಣೆಯಿಂದ ತಪ್ಪಿಸ್ಕೊಳ್ಬೇಕು, ಕಚೇರಿ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಲಿಕ್ಕೆ ಸಾಕಷ್ಟು ಜನ ಸ್ವಂತ ವಾಹನಗಳನ್ನು ಬಳಸಿದೆ, BMTC ಬಸ್ಸನ್ನು ಬಳಸಿದೆ, ಮೆಟ್ರೋ ಅವಲಂಬಿಸಿರ್ತಾರೆ. ಇದನ್ನೇ ವೀಕ್ನೆಸ್ ಆಗಿ ತಗೊಂಡು BMRCL ಈ ರೀತಿ ಹೈಕ್ ಮಾಡ್ತಾ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ಪ್ರಯಾಣಿಕರು ಮಾತ್ರ ಈಗ ಸಾಕಷ್ಟು ಹಿಡಿಶಾಪ ಹಾಕ್ತಾ ಇದ್ದಾರೆ. So it won't be convenient if they are going to hike the prices, because we travel daily and it will be actually a minus for us. That this should be available for public, so that's what I feel. Think about the common people also, that it should be affordable and they should actually be able to afford these prices so that they can travel daily, so that they don't think that okay, this is very costly, we can't go up to these prices. So it won't be convenient if they are going to hike the prices, because we travel daily and it will be actually a minus for us. That this should be available for public, so that's what I feel. Think about the common people also, that it should be affordable and they should actually be able to afford these prices so that they can travel daily, so that they don't think that ಆಕ್ಚುಲ್ ಆಗಿ ಹೇಳಬೇಕು ಅಂದರೆ ದರ ಸ್ವಲ್ಪ ಕಮ್ಮಿ ಮಾಡಬೇಕು. ಇವರು 10%, 5%, GST ಕಮ್ಮಿ ಆಗಿದೆ ಅಂತಾರೆ. ಆದ್ರೂ ಇದು ಮೆಟ್ರೋ ಕಾಸ್ಟ್ ಜಾಸ್ತಿ ಮಾಡ್ತಿರೋದು ನಿಜಕ್ಕೂ ಜನಸಾಮಾನ್ಯರಿಗೆ ಬಹಳ ಕಷ್ಟ ಆಗುತ್ತೆ. ನಾವು ದಿನ ಟ್ರಾವೆಲ್ ಮಾಡೋರು, ನಮಗೆ ಮತ್ತೆ ಅದೇನೋ ಗಾಯದ ಮೇಲೆ ಬರ ಹೇಳ್ದಂಗೆ ಆಗುತ್ತೆ ಅಷ್ಟೇ. ಇದು ಹೊರತು ನಮಗಿದ್ರಿಂದ ಅನುಕೂಲ ಏನಾಗಲ್ಲ. ಬರ್ತಾ ಏನಾಗುತ್ತೆ, ಜನಗಳಿಗೆ ಮೆಟ್ರೋ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ, ಆಮೇಲೆ ಲಾಸ್ ಅಂತಾರೆ ಮೆಟ್ರೋ. ಅದಕ್ಕೆ ನಾನೇನು ಹೇಳೋದು, ಜಾಸ್ತಿ ಮಾಡಬೇಡಿ, ದಯವಿಟ್ಟು ಆದ್ರೆ ಕಮ್ಮಿ ಮಾಡಿ, ಜನಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿ. ತಪ್ಪು ಸರ್. ಯಾಕಂದ್ರೆ ನಾವು ಮಧ್ಯ ಕರ್ನಾಟಕ ಹರಿಹರದ ಬರಕತ್ತೀವಿ. ನಾವು ಅಲ್ಲಿಂದ 375 ರೂಪಾಯಿ ಕೊಟ್ಟು ಬಸ್ಸಿಗೆ ಬರ್ತೀವಿ. ಮತ್ತೆ ಇಲ್ಲೇ ಬಂದು ಪುನಃ ಐತಲ್ಲ 10-20 ರೂಪಾಯಿ ಮೆಟ್ರೋ ಜಾಸ್ತಿ ಮಾಡಿದ್ರೆ ಯಾಕಂದ್ರೆ ಮೆಟ್ರೋ ಅಡ್ಡಾಡ್ಬೇಕಂತ ನಮ್ಗೆ ಭಾಳ ಆಸೆ ಸರ್. ಇಲ್ಲಿ ಬಂದು ಮೆಟ್ರೋದಾಗ 2-3 ಜಾಗ ಹೋಗ್ತೀವಿ ನಾವು. ಇಲ್ಲಿ ಮತ್ತೆ 10-20 ರೂಪಾಯಿ, ಅದೇ ನಮ್ಗೆ 10-20 ರೂಪಾಯಿ ಉಳಿದ್ರೆ ನಾವು ಇಲ್ಲಿ ತಿಂಡಿ ತಿನ್ಕೊಂತೀವಿ, ನಾಷ್ಟ ಮಾಡ್ತೀವಿ. ಅದು ಮಾಡ್ಬಿಡ್ದ ಸರ್, ಭಾಳ ತಪ್ಪಿದೆ. ಅದು ಜಾಸ್ತಿ ರೇಟ್ ಮಾಡಕ್ ಹೋಗ್ಬಾರ್ದು. ಎಷ್ಟೈತಿ ಅಷ್ಟೇ ರೇಟ್ ಇದ್ರೆ ಸಾಕು ಸರ್. ತಪ್ಪು ಸರ್. ಯಾಕಂದ್ರೆ ನಾವು ಮಧ್ಯ ಕರ್ನಾಟಕ ಹರಿಹರದ ಬರಕತ್ತೀವಿ. ನಾವು ಅಲ್ಲಿಂದ 375 ರೂಪಾಯಿ ಕೊಟ್ಟು ಬಸ್ಸಿಗೆ ಬರ್ತೀವಿ. ಮತ್ತೆ ಇಲ್ಲೇ ಬಂದು ಪುನಃ ಐತಲ್ಲ 10-20 ರೂಪಾಯಿ. ಒಂದು ಕಡೆ ಮೆಟ್ರೋ ಟಿಕೆಟ್ ದರ 5% ಏರಿಕೆ ಆಗಿದೆ. ಪ್ರಯಾಣಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಲೈವಲ್ಲೇ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಶಶಿಧರ್. ಶಶಿಧರ್, ಸಾಕಷ್ಟು ಮೆಟ್ರೋ ಪ್ರಯಾಣಿಕರಿಗೆ ಭಾರ ಆಗ್ತಾ ಇದೆ, ಹೊರೆ ಆಗ್ತಾ ಇದೆ. ಆಲ್ರೆಡಿ ಈಗ ಮೆಟ್ರೋ ದರ ಏರಿಕೆಯಿಂದ ಕಂಗಾಲಾಗಿದ್ರು, ಮತ್ತೆ 5% ಅಂದರೆ ಮತ್ತೆ ಜೇಬಿ ಕತ್ರಿನೇ. ಇದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಶಶಿ? ಸಚಿನ್, ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಕೂಡ ದಿನದಿಂದ ದಿನ ಕೂಡ ಟ್ರಾಫಿಕ್ ಹೆಚ್ಚಳ ಆಗ್ತಾ ಇದೆ. ಆ ಟ್ರಾಫಿಕ್ ನಲ್ಲಿ ಸಂಚಾರ ಮಾಡೋದಕ್ಕಾಗೋದಿಲ್ಲ. BMTCL ಹೋದ್ರೆ ಗಂಟೆಗಟ್ಟಲೆ ಆದ್ರೂ ಕೂಡ ತಾವು ಹೋಗ್ಬೇಕಾದಂತ ಕಚೇರಿಗೆ ತೆರಳೋದಕ್ಕಾಗೋದಿಲ್ಲ. ಇನ್ನು ಬಡಬಗರು, ಸಾಮಾನ್ಯ ಜನ ಯಾರು ಕೂಡ ಓಲಾ ಊಬರ್ ನನ್ನ ಬಳಕೆ ಮಾಡೋದಕ್ಕಾಗೋದಿಲ್ಲ. ಇನ್ನು ಆಟೋದಲ್ಲೂ ಕೂಡ ಅವ್ರಿಗೆ ಇಷ್ಟ ಬಂದಂತೆ ಒಂದಷ್ಟು ಜನ ತಗೋತಾರೆ. ಮೀಟರ್ ಅಲ್ಲಿ ಹೋದ್ರು ಕೂಡ ದರ ಕೊಟ್ಟೋದ್ರು ಕೂಡ ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ದುಬಾರಿ ಆಗುತ್ತೆ. ಈ ಕಾರಣದಿಂದಾಗಿ ಕಡಿಮೆ ಬೆಲೆಯಲ್ಲಿ ಕನಿಷ್ಠ ಏನು ಸಮಯದಲ್ಲಿ ತಾವು ತಲುಪಬೇಕು ಸ್ಥಳಕ್ಕೆ ಬೇಗವಾಗಿ ಹೋಗಬಹುದಂತ ಹೇಳ್ಬಿಟ್ಟು ಮೆಟ್ರೋವನ್ನ ಬಳಕೆಯನ್ನ ಮಾಡ್ತಾ ಇದ್ರು. ಆದ್ರೆ ಕಳೆದ 7.5 ವರ್ಷಗಳಿಂದ ಕೂಡ ಮೆಟ್ರೋ ದರ ಪರಿಷ್ಕರಣೆ ಆಗಿರ್ಲಿಲ್ಲ. ಅದೇ ಕಾರಣವನ್ನು ಇಟ್ಕೊಂಡು ಕಳೆದ ವರ್ಷ 50ರಿಂದ 200% ನಷ್ಟುವರೆಗೂ ಕೂಡ ದರ ಪರಿಷ್ಕರಣೆ ಮಾಡಿ ಹೆಚ್ಚಳವನ್ನು ಮಾಡಿದ್ರು. ಇಡೀ ಏನ್ ಬೆಂಗಳೂರಿನಾದ್ಯಂತ ಲಕ್ಷಾಂತರ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಪ್ರತಿನಿತ್ಯ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು, ಸರ್ಕಾರದ ಮುಂದೆ ಏನು ಒತ್ತಡವನ್ನು ಕೂಡ ಹೇಳಿದ್ರು. ಏನು ಆದಾಗ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ನಿಂದನೆ ಮಾಡಿದ್ರು.
ರಾಜ್ಯ ಸರ್ಕಾರದವರು ನಮ್ಮ ಬಳಿ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ, ದರ ಹೆಚ್ಚಳ ಮಾಡೋದೇನಿದ್ರು ಕೂಡ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದರೆ ದರ ಪರಿಷ್ಕರಣಾ ಸಮಿತಿ ಏನಿತ್ತು, ಆ ಒಂದು ಪರಿಷ್ಕರಣಾ ಸಮಿತಿ ತೆಗೆದುಕೊಂಡಂತ ತೀರ್ಮಾನ ಯಾವ ರೀತಿಯಾಗಿದೆ ಅಂದ್ರೆ, ಪ್ರತಿ ವರ್ಷ ಫೆಬ್ರವರಿ 9ನೇ ತಾರೀಕು ಏನು ದರವನ್ನ ಹೆಚ್ಚಳ ಮಾಡುವಂತ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದೇ ಕಾರಣಕ್ಕಾಗಿ ಕಳೆದ ವರ್ಷ ಫೆಬ್ರವರಿ 9ಕ್ಕೆ ಏನ್ ದರ ಪರಿಷ್ಕರಣೆ ಮಾಡಿ ಹೆಚ್ಚಳ ಮಾಡಿದ್ರು, ಈಗ ಇದೇ ತಿಂಗಳು 9ನೇ ತಾರೀಕಿಗೆ ಅದರ ಅನ್ವಯವಾಗುತ್ತೆ. 9ನೇ ತಾರೀಕಿನಿಂದ 5% ನಷ್ಟು ದರ ಹೆಚ್ಚಳಕ್ಕೆ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಏನ್ ಮೆಜೆಸ್ಟಿಕ್ ನಿಂದ ಚಲ್ಲಘಟ್ಟಕ್ಕೆ ಏನ್ ಇಷ್ಟು ದಿವಸಗಳ ಕಾಲ 80 ರೂಪಾಯಿ ಕೊಟ್ಟು ಸಂಚಾರವನ್ನ ಮಾಡ್ತಾ ಇದ್ರು, ಈಗ ಸೋಮವಾರದಿಂದ 84 ರೂಪಾಯಿ ಕೊಟ್ಟು ಸಂಚಾರವನ್ನು ಕೂಡ ಮಾಡಬೇಕಾಗಿದೆ. ಇದರಿಂದ ಏನ್ 9 ವಲಯಗಳಾಗಿ ಮೇನ್ ಮೆಟ್ರೋ ವಿಂಗಡಣೆಯನ್ನ ಮಾಡ್ಕೊಂಡಿದ್ರು, ಆ 9 ವಲಯಗಳಲ್ಲೂ ಕೂಡ 5% ನಷ್ಟು ಪ್ರತಿ ಸ್ಟಾಪ್ಗೂ ಕೂಡ 5% ಹೈಕ್ ಅನ್ನ ಕೊಟ್ಟು ಏನ್ ಕಾರ್ಡ್ ಏನ್ ರೀಚಾರ್ಜ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ QR ಕೋಡ್ ನಲ್ಲಿ ಸ್ಕ್ಯಾನ್ ಮಾಡೋದಾಗಿರ್ಬೋದು, ಇಲ್ಲ ಟಿಕೆಟ್ ತಗೊಳ್ಳಿರ್ಬೋದು, ಯಾವುದೇ ತಗೊಂಡ್ರು ಕೂಡ 5% ನಷ್ಟು ಹೆಚ್ಚುವರಿಯಾಗಿ ದರವನ್ನ ಕೊಟ್ಟು ಇನ್ಮೇಲೆ ಸಂಚಾರ ಮಾಡುವಂತ ವ್ಯವಸ್ಥೆಯನ್ನ BMRCL ಅಧಿಕೃತವಾಗಿ ಈಗ ಸದ್ಯಕ್ಕೆ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಂತ DK ಶಿವಕುಮಾರ್ ಅವರು ಏನು ದರ ಪರಿಷ್ಕರಣಾ ಸಮಿತಿ ಜೊತೆ ಏನಾದ್ರು ಸಭೆಯನ್ನ ಮಾಡ್ತಾರ, ಇಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಏನಿದ್ರು ಕೂಡ ಕೇಂದ್ರದವರೇ ನಿರ್ಧಾರವನ್ನ ಮಾಡ್ಬೇಕಂತ ಹೇಳ್ತಾರ. ಯಾಕೆಂತಂದ್ರೆ ಕಳೆದ ಬಾರಿ ಈ ರೀತಿಯಂತ ಚರ್ಚೆಗಳನ್ನ ಬಂದಾಗ ಬೆಂಗಳೂರಿನ ಕೆಲವೊಂದಷ್ಟು ಜನ ಸಂಸದರು, ತೇಜಸ್ ಸೂರ್ಯ ಆಗಿರ್ಬೋದು, PC ಮೋಹನ್ ಆಗಿರ್ಬೋದು, ಮತ್ತೆ ಸೋಮಣ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇಲ್ಲ ರಾಜ್ಯ ಸರ್ಕಾರ ಮಾಡಿರುವಂತ ತಪ್ಪು ನಿರ್ಧಾರ ಇದಂತ ಕೂಡ ಎಲ್ಲ ಒಂದ್ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ರಾಜ್ಯ ಸರ್ಕಾರ ಅದನ್ನು ಒಪ್ಕೊಂಡಿಲ್ಲ. ಈಗ ಸೋಮವಾರದಿಂದ 5% ನಷ್ಟು ದರ ಹೆಚ್ಚಳಾಗಿದೆ. ಹೀಗಾಗಿ ನಾಗರಿಕರು ಎಲ್ಲರೂ ಕೂಡ ಪ್ರಯಾಣಿಕರು ಪ್ರತಿನಿತ್ಯ ಬಳಸುತ್ತಿರುವಂತಹ ಮೆಟ್ರೋ ಪ್ರಯಾಣಿಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿನ್, ಧನ್ಯವಾದ ಶಶಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.